ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ತೋತಾಪುರಿ ಮಾವಿನಕಾಯಿ ಅಥವಾ ಗಿಣಿಮೂತಿ ಮಾವಿನಕಾಯಿ ಅಂತೀವಿ. ಅದರಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡೋಣ. ಜಾಮ್ ಅಂತ ಹೇಳಿ ಅಥವಾ ಗುಳಂಬ ಅಂತ ಕೂಡ ಕರೀತಾರೆ. ಜಾಮ್ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥದ್ದು, ಹಾಗಾಗಿ ಜಾಮ್ ಅಂತಲೇ ಹೇಳೋಣ. ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡು ಉಪ್ಪು ನೀರಲ್ಲಿ ತೊಳೆದು ನಂತರ ಒರೆಸಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಕೂಡ ತೇವ ಮಿಕ್ಸ್ ಆಗಬಾರ್ದು. ನೀವು ಇಲ್ಲಿ ಬೆಲ್ಲ, ಸಕ್ಕರೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬಹುದು, ಅಥವಾ ಎರಡೂ ಅರ್ಧ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ಮಾವಿನಕಾಯಿ ಎಲ್ಲ ಒರೆಸ್ಕೊಂಡ ನಂತರ ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿ. ತುದಿ ಭಾಗ, ಮೂತಿ ಭಾಗ ಎರಡೂ ತೆಗಿರಿ. ತೆಗೆದುಬಿಟ್ಟು ತುರ್ಕೋಬೇಕು. ನೀವು ದಪ್ಪ ತುರಿ, ಮೀಡಿಯಮ್ಮು ಅಥವಾ ಸ್ಮಾಲು, 3 ತುರಿನಲ್ಲಿ ಯಾವ ಥರ ತುರ್ಕೊಳ್ಳಿ. ನಾನು ಮೀಡಿಯಮಲ್ಲಿ ತುರ್ಕೊಳ್ತಾ ಇದ್ದೀನಿ. ತುರ್ಕೊಂಡು ಆದಮೇಲೆ ಇದನ್ನು ಅಳತೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಹುಳಿ ಮಾವಿನಕಾಯಿ ಬಳಸಿದರೆ ತುಂಬ ಸ್ವೀಟ್ ಬೇಕಾಗುತ್ತೆ. ಹಾಗಾಗಿ ತೋತಾಪುರಿನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಅಥವಾ ಕೆಲವೊಂದು ಮಾವಿನಕಾಯಿ ಸ್ವೀಟ್ ಮಾವಿನಕಾಯಿ ಬರ್ತವೆ, ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು. ಇದರಲ್ಲಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತೋತಾಪುರಿ ತೊಗೊಂಡಿದ್ದೀನಿ. ನಮ್ಮದೇ ಗಿಡದಿದ್ದು, ಫ್ರೆಶ್ ಆಗಿದೆ. ಸಂಜೆಯಲ್ಲಿ ಕಿತ್ಕೊಂಡು ಬಂದು ಬೆಳಗ್ಗೆಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಮಾವಿನಕಾಯಿ ತೊಗೊಂಡಿದ್ದೀನಿ. 1.5 ಕಪ್ಪಷ್ಟು ಮಾವಿನಕಾಯಿ ತುರಿ ಸಿಕ್ಕಿದೆ. ನೀವು ಯಾವುದನ್ನು ಒಂದು ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡ್ರೆ ಅದೇ ಕಪ್ಪಲ್ಲಿ ಬೆಲ್ಲ ಅಥವಾ ಸಕ್ಕರೆ ಕೂಡ ಮೆಜರ್ಮೆಂಟ್ ಮಾಡ್ಕೋಬೇಕು ಅಷ್ಟೇ. ಅದಕ್ಕೋಸ್ಕರ ಅಷ್ಟೇ ಬೌಲಲ್ಲಿ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು, ಅಥವಾ ಅಂದಾಜಲ್ಲಿ ಕೂಡ ಹಾಕ್ಕೊಳ್ಬಹುದು. 1.5 ಕಪ್ಪು ಮಾವಿನ ತುರಿಗೆ 2 ಕಪ್ಪಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಉಂಡೆ ಬೆಲ್ಲ ಇದು. ಇದರಲ್ಲಿ ಗಲೀಜಿಲ್ಲ. ಡೈಲಿ ನಾನು ಟೀ ಕಾಫಿಗೆಲ್ಲ ಇದನ್ನೇ ಬಳಸೋದ್ರಿಂದ ಮನೆಯಲ್ಲಿ ಹಾಲು ಕೂಡ ಹೊಡೆದೋಗೋದಿಲ್ಲ. ಹಾಗಾಗಿ ಇದನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಕೂಡ ಹಾಕ್ಕೊಳ್ಬಹುದು, ಅಥವಾ ಸಕ್ಕರೆ ಕೂಡ ಹಾಕ್ಕೊಳ್ಬೋದು 2 ಕಪ್ಪಷ್ಟು. ಇನ್ನೂ ಮಾವಿನಕಾಯಿ ಹುಳಿ ಇದೆ, ತುಂಬ ಸ್ವೀಟ್ ಬೇಕು ಅಂದರೆ 2 ಕಾಲಿಂದ 2.5 ಕಪ್ಪಷ್ಟು ಕೂಡ ನೀವು ಸ್ವೀಟ್ನ ಇದಕ್ಕೆ ಬಳಸ್ಕೊಳ್ಬಹುದು. ನಾನು ಮೊದಲಿಗೆ ಮಾವಿನಕಾಯಿ ತುರಿ ರಸದಲ್ಲಿ ಬೆಲ್ಲ ಕರಗಲಿ ಅಂತೇಳಿ ಬೆಲ್ಲ ಕುಟ್ಟಿ ಪುಡಿ ಮಾಡಿರೋದ್ರಿಂದ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಇದು ಕರಗಿ ನೀರಾಗೋದ್ರಿಂದ ನಮಗೆ ಜಾಮ್ ಮಾಡೋದು ತುಂಬ ಈಸಿ ಆಗುತ್ತೆ, ಬೇಗ ಕೂಡ ಆಗೋಗುತ್ತೆ. ಗ್ಯಾಸ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಬೆಲ್ಲ ಕರಗೋದಕ್ಕೆ ಅದು ಇಲ್ಲ ಅಂದರೆ ತುಂಬ ಸಮಯ ಬೇಕಾಗುತ್ತೆ. ಹಾಗಾಗಿ ಅದನ್ನು ಒಂದು ಅರ್ಧ ಗಂಟೆ ಸೈಡ್ಗೆ ಇಟ್ಕೊಂಡು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಗಸಗಸೆ, ಚಕ್ಕೆ, ಜಾಕಾಯಿ, ಹಾಗೆಯೇ ಸ್ವಲ್ಪ ಹಳದಿ ಪುಡಿ ತೊಗೊಳ್ತಾ ಇದ್ದೀನಿ. ಹಾಗೆ ಉಪ್ಪಿಗೆ ರುಚಿಗೆ ಉಪ್ಪು ಬೇಕಲ್ಲ, ಹಾಗಾಗಿ ಅದಕ್ಕೆ ಪಿಂಕ್ ಸಾಲ್ಟ್ ಕೂಡ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಮಸಾಲೆ ಐಟಮ್ಸ್ ಹಾಕ್ಕೊಳ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಫಿಟ್ ಮಾಡಿದೆ, ಅದನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಪಿಂಕ್ ಸಾಲ್ಟ್ ತೊಗೊಂಡು ಮಾಮೂಲಿ ಸಾಲ್ಟ್ ಕೂಡ ಉಪಯೋಗಿಸ್ಕೊಳ್ಳಿ. ಇದು ಮೆಣಸು ಪುಡಿ ಮಾಡಿರೋಂಥದ್ದು. ಮೆಣಸಿನ ಪುಡಿ 1/4 ಸ್ಪೂನಷ್ಟು. 1 ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಇನ್ನೂ 2 ಐಟಮ್ಸ್ ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಏಲಕ್ಕಿ ಕೂಡ ಇದೆ. ಮೊದಲಿಗೆ ಏಲಕ್ಕಿನ ಕುಟ್ಟಿ ಸಿಪ್ಪೆ ತೆಗೆದು ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಅಥವಾ ಡೈರೆಕ್ಟ್ ಏಲಕ್ಕಿ ಪುಡಿ ಇದೆ ಅಂದರೆ ಅದನ್ನೇ ಕೂಡ ಹಾಕ್ಕೊಳ್ಬಹುದು. ನಾನು ಅಷ್ಟಾಗಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಳ್ಳಲ್ಲ, ಫ್ಲೇವರ್ ಕಮ್ಮಿ ಆಗುತ್ತೆ ಅಂತ ಅವಾಗಷ್ಟೇ ಮಾಡ್ಕೊಳ್ತೀನಿ. ಏಲಕ್ಕಿ ಸಿಪ್ಪೆ ಕೂಡ ಹಾಕ್ಕೊಳ್ಬಹುದು. ತಿನ್ನುವಾಗ ಏನೂ ಸಿಗಬಾರ್ದು ಅಂತೇಳಿ ಏಲಕ್ಕಿ ಸಿಪ್ಪೆ ತೆಗೆದು ಅದಕ್ಕೆ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ, ಹಾಗೆ ಪಿಂಕ್ ಸಾಲ್ಟ್ ಇತ್ತಲ್ಲ ಕಲ್ಲುಪ್ಪು, ಅದನ್ನು ಸ್ವಲ್ಪ ಹಾಕ್ಕೊಂಡು 3 ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ, ಬ್ಲ್ಯಾಕ್ ಸಾಲ್ಟು, ಪಿಂಕ್ ಸಾಲ್ಟು ಇಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಪ್ಲೇಟಿಗೆ ಮೆಣಸಿನ ಪುಡಿ, ಅರಿಶಿನದ ಪುಡಿ ಕೂಡ ಇದೆ. ಅದ್ರ ಜೊತೆಗೇನೆ ಜಾಕಾಯಿ ಮತ್ತು ಚಕ್ಕೆ ಎರಡೂ ಜಸ್ಟ್ ಈ ರೀತಿ ತುರಿದು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಕಾಯಿ ಒಂದು 1/4 ಭಾಗ ಅಥವಾ ಅದಕ್ಕಿಂತ ಕಮ್ಮಿನೇ ಹಾಕ್ಕೊಳ್ಳಿ. ಮಸಾಲೆ ತುಂಬಾ ಇರಬಾರ್ದು, ಲೈಟಾಗಿರಬೇಕು. ಬಾಯಿಗೆ ಹಾಕಿದ ತಕ್ಷಣ ಅದು ಫ್ಲೇವರ್ ಗೊತ್ತಾಗಬೇಕು, ಅಷ್ಟು ಮಸಾಲೆ ಇದು ಸಾಕು. ಲವಂಗ ಕೂಡ ಒಂದು 2ರಿಂದ 3 ಲವಂಗ ಕೂಡ ಹಾಕ್ಕೊಳ್ಬಹುದು. ಪಾಕ ಜೊತೆಗೆ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಅದನ್ನು ಕೂಡ ತೆಗೆದು ಸಪ್ರೇಟ್ ಮಾಡ್ಕೊಳ್ಬೋದು. ಈಗ ಅದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಲೆ ಮೇಲೆ ಇಟ್ಟಿಲ್ಲ ಇನ್ನು ಮಾವಿನಕಾಯಿ ತುರಿನ. ಅಷ್ಟರಲ್ಲಿ ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡಿ ಅದೇ ಪ್ಲೇಟಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಮಸಾಲೆ ಪೂರ್ತಿ ರೆಡಿಯಾಗಿರೋದ್ರಿಂದ ಅಷ್ಟರಲ್ಲಿ ಇದು ಕೂಡ ಕರಗಿದೆ. ಒಲೆ ಮೇಲೆ ಇಟ್ಕೊಳ್ಳೋಣ. ಈಗ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಕೂಡ ಕರಗಿದೆ. ಮಾವಿನಕಾಯಿ ತುರಿಲಿ ಕೂಡ ತೇವಾಂಶ ಇರೋದ್ರಿಂದ ತಳ ಹಿಡಿಯೋದಿಲ್ಲ ಅಷ್ಟಾಗಿ. ಹಾಗಾಗಿ ಹೈ ಫ್ಲೇಮ್ ಮಾಡಿಕೊಂಡು ಸುತ್ತ ಕುದಿ ಬರೋವರೆಗೂ, ಅಥವಾ ಮಾವಿನಕಾಯಿ ಮಿಶ್ರಣ ಏನಿದೆ ಇದು ಪೂರ್ತಿ ಬಿಸಿ ಆಗೋವರೆಗೂ ಹೈ ಫ್ಲೇಮ್ ಇಟ್ಕೊಳ್ಳಿ. ನೀವು ಸ್ಟಾರ್ಟಿಂಗೇ ಸಿಮ್ ಮಾಡಿಬಿಟ್ರೆ ನಾವು ಸ್ಟವ್ ಮುಂದೆ ನಿಂತಿರಬೇಕಾಗತ್ತೆ. ಸ್ವಲ್ಪ ತೇವಾಂಶ ಕೂಡ ಜಾಸ್ತಿ ಇರೋದ್ರಿಂದ ಬೇಗ ಬಿಸಿ ಆಗೋದಿಲ್ಲ. ಹಾಗಾಗಿ ಹೈ ಫ್ಲೇಮ್ ಮಾಡಿಕೊಂಡು ಈ ರೀತಿ ಕುದಿ ಬರೋ ತನಕ ಹೈ ಫ್ಲೇಮ್ ಮಾಡಿ ನಂತರ ನೀವು ಸಿಮ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಪಾಕ ಬರಬೇಕು. ಜಸ್ಟ್ ಒಂದು 15 ದಿವಸಕ್ಕಾದರೆ ನೀವು ಈಗಲೇ ಮಸಾಲೆ ಪುಡಿ ಹಾಕ್ಕೊಂಡು, ಅಥವಾ ಏನೂ ಹಾಕ್ತೆ ಕೂಡ ಏಲಕ್ಕಿ ಒಂದೇ ಹಾಕಿ ಕೂಡ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ನಾನು 1 ವರ್ಷಕ್ಕೆ ಇಡೋದ್ರಿಂದ ಫ್ಲೇವರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಉಪ್ಪು ಹುಳಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಬೆಲ್ಲ ಜೊತೆಗೆ ಉಪ್ಪು ಹುಳಿ ಹಾಕಿದ್ರೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ. ಏನೂ ಬೇಡ ಅಂದರೆ ಬರೀ ಏಲಕ್ಕಿ, ಸಕ್ಕರೆ ಅಥವಾ ಬೆಲ್ಲ, ಮಾವಿನ ತುರಿ 3 ಹಾಕಿ ಕೂಡ ಮಾಡಬಹುದು. ಸಿಂಪಲಾಗಿ ಚೆನ್ನಾಗಿರುತ್ತೆ. ಪಾಕ ಬಂದಿದೆಯಾ ಮೊದಲು ಸ್ವಲ್ಪ ಚೆಕ್ ಮಾಡೋಣ. ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಸ್ವಲ್ಪನೇ ಡ್ರಾಪ್ಸ್ ಹಾಕಿ, ನೀವು ಏನು ಕುದಿಸ್ತಿದ್ದೀರ ಅದನ್ನು, ಅದು ನೀರಲ್ಲಿ ಕದಲೋದ್ರೆ ಅದೇನು ಪಾಕ ಬಂದಿರಲ್ಲ. ಒಂದೆಳೆ ಪಾಕ ಅಥವಾ ಅಂಟು ಪಾಕನಾದರೂ ಬರಬೇಕಾಗತ್ತೆ. ಹಾಗಾಗಿ ಇನ್ನು ಸ್ವಲ್ಪ ಕುದಿಸೋಣ ಲೋ ಫ್ಲೇಮಲ್ಲಿ. ಸ್ವಲ್ಪ ಬಂದಿದೆ. ಈಗ ಒಂದು 3-4 ನಿಮಿಷ ಮತ್ತೆ ಕುದಿಸಿದ ನಂತರ ಇನ್ನೊಂದು ಸ್ವಲ್ಪ ಎಳೆ ಪಾಕ ಬಂದಿದೆ. ಈಗ ತೊಗೊಂಡಿರೋಂಥ ಮಿಶ್ರಣದ ಮಸಾಲೆ ಏನಿದೆ ಎಲ್ಲನೂ ಹಾಕ್ಕೊಂಡು ಜಸ್ಟ್ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಪೂರ್ತಿ ಇದು ಬಿಸಿಯಾಗಿ ಕುದಿಯೋ ಸ್ಟಾರ್ಟ್ ಆದ ನಂತರ ಸಿಮ್ಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡೋದು ಬೇಡ.
ಚೆನ್ನಾಗಾಗಿದೆ ನೋಡಿ. ಈಗ ಕೊನೆಯಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ಮೊದಲೇ ತುಪ್ಪ ಹಾಕಿ ಕೂಡ ಮಾವಿನ ತುರಿನ ಆಗಿ ಫ್ರೈ ಮಾಡಿ ನಂತರ ನೀವು ಬೆಲ್ಲ ಸಕ್ಕರೆ ಕೂಡ ಹಾಕ್ಕೊಳ್ಬಹುದು, ಅಥವಾ ಮಾವಿನ ತುರಿನಲ್ಲಿ ಬೆಲ್ಲನ ಕರಗಿಸ್ಬಿಟ್ಟು ಕೊನೆಯಲ್ಲಿ ಕೂಡ ತುಪ್ಪ ಹಾಕ್ಕೊಳ್ಬೋದು. ಎರಡೂ ಹೇಳಿದ್ದೀನಿ, ನಿಮ್ಗೆ ಯಾವ್ದು ಇಷ್ಟನೋ ಅಥವಾ ಯಾವುದು ಸಿಂಪಲ್ ಅನಿಸುತ್ತೋ ಅದೇ ರೀತಿ ನೀವು ಮಾಡ್ಕೊಳ್ಬಹುದು. ನೋಡಿ ಚೆನ್ನಾಗಿ ಜಾಮ್ ರೆಡಿ ಆಗಿದೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯಾವುದೇ ಅಡುಗೆಯಲ್ಲೂ ಬಳಸಲ್ಲ, ಅದು ನ್ಯಾಚುರಲ್ಲಾಗಿ ಯಾವ ರೀತಿ ಬರುತ್ತೋ ಅದೇ ರೀತಿ ಇರುತ್ತೆ. ಕೊನೆಯಲ್ಲಿ 1 ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ಈ ಜಾಮು ಹೀಗೆ ಮಾಡಿದಾಗ ಯಾವ ರೀತಿ ಇರುತ್ತೆ, 1 ವರ್ಷಕ್ಕೂ ಇದೇ ರೀತಿ ಇರಬೇಕಂದ್ರೆ ನಿಂಬೆಹಣ್ಣು ರಸ ಹಾಕೋದು ಅವಶ್ಯಕತೆ ಇರುತ್ತೆ. ಗಟ್ಟಿ ಕೂಡ ಆಗಲ್ಲ ನಿಂಬೆಹಣ್ಣು ರಸ ಹಾಕೋದ್ರಿಂದ. ಕೊನೆಯಲ್ಲಿ ಹಾಕಿ ಅದನ್ನು ಕೂಡ ಜಸ್ಟ್ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಇದೇನು ಸ್ಟವು ನೋಡಿ, ಪಾತ್ರೆ ಬಿಟ್ಟು ಬರ್ತಿದೆ ಪಾಕ ಕೂಡ. ಚೆನ್ನಾಗಿ ತಣ್ಣಗಾದ ನಂತರ ನೀವು ಪಾತ್ರೆಯಿಂದ ಒಂದು ಡಬ್ಬಿನಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಈ ಕೊನೆಯಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ, ನೀರಿನಲ್ಲಿ ಈಗ ಅದು ಸಪ್ರೇಟ್ ಆಗ್ತಾಯಿಲ್ಲ, ಉಂಡೆ ಹಾಗೇ ಇದೆ. ನಾವು ನೀರಿನಲ್ಲಿ ಸ್ಟಾರ್ಟಿಂಗ್ ಹಾಕಿದಾಗ ಮಾವಿನ ತುರಿನೇ ಸಪ್ರೇಟು, ಬೆಲ್ಲದ್ದು ಪಾಕ ಏನಿತ್ತು ಅದು ನೀರಲ್ಲಿ ಕರಗೋಗಿತ್ತು. ಅದೇ ಕೊನೆಯಲ್ಲಿ ಹಾಕಿದಾಗ ಅದು ನೀರಲ್ಲಿ ಎಷ್ಟು ಅಲುಗಾಡಿಸಿದ್ರು ಸಪ್ರೇಟ್ ಆಗ್ತಾಯಿಲ್ಲ. ನೋಡಿ, ಒಂದೆಳೆ ಪಾಕ ಬಂದಿದೆ, ರೆಡಿ ಆಗಿದೆ, ಪರ್ಫೆಕ್ಟಾಗಿದೆ. ಈಗ ಪೂರ್ತಿ ತಣ್ಣಗಾಗೋದಕ್ಕೆ ಇದೇ ಪಾತ್ರೆಲಿ ಬಿಡ್ತೀನಿ. ಪೂರ್ತಿ ತಣ್ಣಗಾದ ನಂತರ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನು ನೈಟೇ ಮಾಡಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿಯಾಗಿರುತ್ತೆ. ಬೆಳಗ್ಗೆ ಚಪಾತಿ ಅಥವಾ ಬ್ರೆಡ್ ಜೊತೆಗೆ ಸ್ವಲ್ಪ ಅಪ್ಲೈ ಮಾಡ್ಬೋದು, ಇದನ್ನು ಅಪ್ಲೈ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ತಿನ್ನೋದು ಕೂಡ ಎಷ್ಟು ಚೆನ್ನಾಗಿರುತ್ತೆ, ಚವನ್ಪ್ರಾಶ ಇದ್ದಂಗೆ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಮಕ್ಕಳಿಗೆ ಚವನ್ಪ್ರಾಶ ಅಂತ ಹೇಳಿ ಕೂಡ ಕೊಡಬಹುದು. ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಏನೂ ಇಲ್ದಿರೋದ್ರಿಂದ ನೀವೇ ಮಾಡಿರೋದ್ರಿಂದ ಖುಷಿಯಾಗಿರುತ್ತೆ, ಮಕ್ಕಳು ಕೂಡ ತಿಂತಾರೆ. ಕೊನೆಯಲ್ಲಿ ಒಣಶುಂಠಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ಟಾರ್ಟಿಂಗ್ಗೆ ಹಾಕೋಬೇಕಾಗಿತ್ತು, ಮರ್ತೋಗಿತ್ತು. ಹಾಗೆ ಒಣಶುಂಠಿ ಪುಡಿ ಇರೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ. ಬಿಸಿ ಇದ್ದಾಗ ಹಾಕಿ ಮಿಕ್ಸ್ ಮಾಡಿ 2 ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ತಿದ್ದೀನಿ. ಸಣ್ಣ ಡಬ್ಬ ಡೈಲಿ ಯೂಸ್ಗೆ. ಒಂದೇ ಸಲ ಡೈಲಿ ಯೂಸ್ ಮಾಡ್ತೀರಿ, ಕೆಲವೊಂದು ಸಲ ಗಡಿ ಬಿಡಿಲಿರ್ತೀವಿ, ತೇವ್ರ ಕೈಲಿ ಮುಟ್ಟೋ ಚಾನ್ಸ್ ಇರುತ್ತೆ ಅಂತೇಳಿ ಸಣ್ಣ ಡಬ್ಬಿಗೆ ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಹಾಗೆ ದೊಡ್ಡ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯಾವಾಗ ಬೇಕು ಆವಾಗ ಸಣ್ಣ ಡಬ್ಬಿಗೆ ಶಿಫ್ಟ್ ಮಾಡ್ಕೋಬೋದು. ಇದರಲ್ಲಿ ರಸ್ಕು ಅಥವಾ ಬಿಸ್ಕೆಟು ಬೇರೆ ಏನಾದರೂ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಸ್ವೀಟ್ ಯಾರು ಇಷ್ಟಪಡ್ತಾರೆ ದೋಸೆ ಜೊತೆಗೆ ಅವ್ರಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರೋಂಥ ಮನೇಲಿ ನೀವೇ ರೆಡಿ ಮಾಡ್ಕೊಳ್ಳಿ. ಮಾವಿನಕಾಯಿ ಮುಗ್ಗೆಷ್ಟಲ್ಲಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮಾವಿನಕಾಯಿ ಸೀಸನಲ್ಲಿ ಇನ್ನೂ ಹಲವಾರು ರೆಸಿಪಿಗಳು ಬರ್ತವೆ, ಎಲ್ಲನೂ ಟ್ರೈ ಮಾಡಿ ಖುಷಿಪಡಿ. ಓಕೆ, ಬೈ, ಥ್ಯಾಂಕ್ ಯು.